ಕೃಷಿ ಉದ್ಯಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋ ತುಂಬ ಎಲ್ಲ ರೈತರು ಇವಾಗ ನೋಡಬೇಕಾಗಿರೋದು. ನಾನು ನೋಡಿ ಒಂದು ಗಮ್ಮು ಬಾಟ್ಲು ತೊಗೊಂಡಿದ್ದೀನಿ. ಇವತ್ತು ಈ ಸಂಡೇ ರಜಾ ಆಗೋದ್ರಿಂದ ನಮಗೆ ಇವಾಗ ಈ ಪೈಪ್ಲೈನ್ ಮಾಡುವ ಅವಶ್ಯಕತೆ ಇದೆ. ನೋಡಿ ರೈತರೇ, ನೀವು ಹಿಂಗಾರ ಹೊಡೆದ ತೋಟಕ್ಕೆ ನೀವು ಮೈಕ್ರೋ ತುಂಬ ಇಂಪಾರ್ಟೆಂಟು. ನೋಡಿ ಯಾವ ಥರ ನೀವು ಮೈಕ್ರೋ ಹಾಕ್ಬೇಕಂದ್ರೆ, ನಾನು ಇವಾಗ ತೊಗೊಂಬಂದಿದ್ದೀನಿ. ಇದು FT ನೋಡಿರಿ, ಇದು LDP ಬಾಲ ಫಿಕ್ಸ್ ಮಾಡೋದು FT. ಆಮೇಲೆ ಮತ್ತು ನಿಮಗೆ ಇದು ನೋಡಿ, ಈ ಜೆಟ್ಟು ಎಷ್ಟೊಂದು ಇಂಪಾರ್ಟೆಂಟು. ಈ ಫ್ಲವರ್ ಜೆಟ್ಟು ಕಾಣ್ತಾ ಇರ್ಬೋದಲ್ಲ ನಿಮಗೆ. ಈ ಫ್ಲವರ್ ಜೆಟ್ಟು ನಾನು ಇವಾಗ ಅಂಗಡೀಲಿ ತೊಗೊಂಬಂದಿದ್ದೀನಿ. ಇದು ಯಾವ ಥರ ಹಾರುತ್ತೆ, ಇದು ಯಾವ ಥರ ಇದು ನೀರು ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತಾಯಿದ್ದೀನಿ. ನೋಡಿ, ಇದು ಫ್ಲವರ್ ಥರ ಹಾರುತ್ತೆ. ತುಂಬ ನಿಮಗೆ ಆ ಕಡೆ ಈ ಕಡೆ 9-10 ಅಡಿ ನಿಮಗೆ ದೂರ ಹಾರುತ್ತೆ. ಇದು ತುಂಬ ಚೆನ್ನಾಗಿ ಇದು ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಇದನ್ನು ಫಿಕ್ಸ್ ಮಾಡೋದು ಯಾವ ಥರ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ ಇದಕ್ಕೆ ನಿಮಗೆ ಯಾವ ಥರ ಫಿಟ್ ಮಾಡೋದಂತ ನಾನು ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಹಾಗಾದರೆ ಇವಾಗ ತಡ ಯಾಕೆ, ಇವಾಗ ವಿಡಿಯೋನ ತಪ್ಪದೇ ನೀವು ಪ್ರತಿಯೊಬ್ಬರು ಈ ರೈತರು ಈ ವಿಡಿಯೋನ ನೀವು ನೋಡಬೇಕಾಗಿದೆ. ನೋಡಿರಿ, ಇದು ಜೆಟ್ಟು ನೋಡಿ ಯಾವ ಥರ ಮೈಕ್ರೋ ಜೆಟ್ ಯಾವ ಥರ ಫಿಟ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ನಮ್ಮ ರೈತ ಬಾಂಧವರೇ, ನೋಡಿ ಈ ಮೈಕ್ರೋ ಜೆಟ್ಟು ಏನೆಲ್ಲ ಉಪಕಾರ ಮಾಡುತ್ತಂತ ತುಂಬ ನೋಡಿ. ಈ ಥರ ಥ್ರೆಡ್ಡು ಈ ಥರ ಫಿಕ್ಸ್ ಮಾಡಬೇಕಾಗುತ್ತೆ. ಹಿಂಗಾರ ಹೊಡೆದ ತೋಟಕ್ಕೆ ಇದು ತುಂಬಾ ಮುಖ್ಯ ಆಗುತ್ತೆ. ನೋಡಿ, ಇದು ತುಂಬಾ ನಿಮಗೆ ಫ್ಲವರ್ ಜೆಟ್ ನೋಡಿ ಯಾವ ಥರ ಕಾಣ್ತಾ ಇರ್ಬೋದಲ್ಲ ನಿಮಗೆ. ಫ್ಲವರ್ ಜೆಟ್ಟು ಇದು ಈ ಥರ ನಾವು ಫಿಟ್ ಮಾಡ್ಕೊಂಡಿದ್ದೀವಿ. ನೋಡಿ, ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹಿಂಗಾರ ಹೊಡೆದ ತೋಟ ತುಂಬಾ ನಿಮಗೆ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ತಾನೇ ಸಾಕಷ್ಟು ಹಿಂಗಾರ ಹೊಡೆದಿದೆ ಟೈಮು. ನೋಡಿ, ಇದಕ್ಕೆ ಈ ಜೆಟ್ಟು ಹಾಕಿದರೆ ತುಂಬಾ ಅನುಕೂಲವಾಗುತ್ತೆ. ನೋಡಿ, ನೀರು ಮರಕ್ಕೆ ಎಷ್ಟು ಮುಖ್ಯ ಅಂದರೆ ನೋಡಿ ರೈತರೇ, ಇದನ್ನು ನಾವು ಫಿಟ್ ಮಾಡ್ಕೊಂಡಿದ್ದೀವಿ. ನಮ್ಮ ತೋಟದಾಗೆ ನೋಡಿ ಯಾವ ಥರ ಹಿಂಗಾರ ಬಂದಿದೆ ಅಂತ ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀವಿ ನೋಡಿ ನಿಮಗೆ. ಈ ತೋಟಕ್ಕೆ ನಿಮಗೆ ಈ ಹಿಂಗಾರ ಹೊಡೆದ ತೋಟಕ್ಕೆ ಈ ಜೆಟ್ಟು ತುಂಬಾ ಉಪಯೋಗ ಆಗುತ್ತೆ. ಸಾಕಷ್ಟು ರೈತರು ಈ ಮಾಹಿತಿಯನ್ನು ತಿಳ್ಕೊಳ್ಳಿ. ನೋಡಿ ಯಾವ ಥರ ಹಿಂಗಾರ ಹೊಡೆದಿದೆ. 4-5 ಹೊಡೆ ಇರುತ್ತೆ ನೆಕ್ಸ್ಟು ಕೊನೆಗೆ. ನೋಡಿ, ಈ ಥರ ತೋಟ ತುಂಬಾ ನಿಮಗೆ ಚೆನ್ನಾಗಿ ಕಂಡುಬರುತ್ತೆ. ಈ ಜೆಟ್ಟು ಹಾಕಿದೀವಲ್ಲ, ಇದು ನೀರು ಯಾವ ಥರ ಹಾರುತ್ತಿದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ರೈತರೇ, ಯಾವ ಥರ ನೀರು ಹಾರ್ತಾ ಇದೆ ಅಂತ. ಇದು ಫ್ಲವರ್ ಜೆಟ್ಟು ಯಾವ ಥರ ನೀರು ನಿಮಗೆ ತುಂಬಾ ಚೆನ್ನಾಗಿ ಇದು ಕಾಣಿಸ್ತಾ ಇದೆ ನೋಡಿ ಈ ವಿಡಿಯೋದಾಗೆ. ಈ ಜೆಟ್ಟು ಯಾವ ಥರ ಹಾರ್ತಾ ಇದೆ ಅಂತ. ಇದು ಇವತ್ತಿನ ವಿಡಿಯೋ. ನೀವೆಲ್ಲ ಈ ಹಿಂಗಾರ ಹೊಡೆದ ತೋಟಕ್ಕೆ ಈ ಥರ ನೀವು ಜೆಟ್ಟು ಅಳವಡಿಸ್ಕೊಳ್ಬೋದು, ತುಂಬಾ ಮುಖ್ಯ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಆದಷ್ಟು ರೈತರು ಶೇರ್ ಮಾಡಿ, ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನೋಡಿ, ಈ ಥರ ಜೆಟ್ಟು ನಾವು ಮಾಡಿದ್ದೀವಿ, ಮೈಕ್ರೋ ಜೆಟ್ಟು. ತುಂಬಾ ನಿಮಗೆ ಅರ್ಧ ಗಂಟೆಗೆ ಒಂದೊಂದು ಶಿಫ್ಟಿಗೆ ಬಿಟ್ಟರೆ ತುಂಬಾ ಉಪಯೋಗ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.